ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಾಯ 2 25ನೇ ಶ್ಲೋಕವನ್ನು ನಾವು ಈಗ ಕಲಿಯೋಣ. ಅವ್ಯಕ್ತ್ಯೋಯಮಚಿಂತ್ಯೋಯಮವಿಕಾರ್ಯೋಯ ಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಅಚ್ಯುತದಾಸರ ಸಾಂಗತ್ಯದ ಅನುವಾದ. ಪರಮಾತ್ಮ ಮತಿಗೆಂದು ನಿಲುಕದ ಬಹುಸೂಕ್ಷ್ಮ ಚಿರುರೂಪಿ ಸರ್ವಗ ನಿರ್ಪ ಹರಿಜೀವರೊಳಗಿದ್ದ ಭೇದವ ಸರಿಯಾಗಿ ಐತನಿ ಅಳಕೂಡದಯ್ಯ ಅಂಥೇಳಿ ಎಷ್ಟು ವಿಶೇಷವಾಗಿ ಸಾಂಗತ್ಯದಲ್ಲಿ ಹುಯಿಲುಗಳ ಅಚ್ಯುತದಾಸರು ಹೇಳಿದ್ದಾರೆ. ಅಯಂ ಸರ್ವಗತಃ. ಹಿಂದಿನ ಶ್ಲೋಕದಲ್ಲಿ ಸರ್ವಗತಃ ಎಂಬ ಪದದಿಂದ ತಿಳಿಸಲ್ಪಟ್ಟಿರುವ ಪರಮಾತ್ಮ ಅಂತ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನ ಸರ್ವಗತ ಅಂತ ಏನು ಹೇಳಿದ್ರಲ್ಲ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅವ್ಯಕ್ತಃ, ತನ್ನ ಇಚ್ಛೆಯಿಲ್ಲದೆ ಇತರರಿಗೆ ತಾನು ಕಾಣುವುದಿಲ್ಲ. ಪರಮಾತ್ಮನು ತಾನು ಯಾರಿಗೆ ಕಾಣಬೇಕಂತ ಅನ್ಕೊಂತಾನೋ ಅವರಿಗೆ ಮಾತ್ರ ಕಾಣ್ತಾನೆ, ಅವರಿಗೆ ಮಾತ್ರ ದರ್ಶನವನ್ನು ಕೊಡ್ತಾರೆ, ಬೇರೆ ಯಾರಿಗೆ ದರ್ಶನವನ್ನು ಕೊಡುವುದಿಲ್ಲ. ಅವ್ಯಕ್ತಃ, ಯಾರಿಗೆ ತಾನು ತನ್ನನ್ನು ತೋರಲು ಇಚ್ಛೆ ಪಡುವನೋ ಅವರಿಗೆ ಮಾತ್ರ ತಾನು ಪ್ರತ್ಯಕ್ಷನಾಗುವನು. ಅಯಂ, ಈ ಪರಮಾತ್ಮನು. ಅಚಿಂತ್ಯ, ಜೀವಿಗಳು ಚಿಂತನೆ ಮಾಡಿ ಅರಿಯಲಾರದಷ್ಟು ಶಕ್ತಿ ಉಳ್ಳವನು. ಏನೋ ಐ ವಿಲ್ ಥಿಂಕ್, ನಾನು ಧ್ಯಾನ ಮಾಡ್ತೀನಿ, ನಾನು ಪರಮಾತ್ಮನಾಗಿ ತಿಳ್ಕೊತೀನಿ, ಸಾಧ್ಯ ಇಲ್ಲ. ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಅಂದೇನು, ಎಷ್ಟು ಬೇಕಷ್ಟು ತಿಳ್ಕೊಬೋದು. ನಮ್ಮ ಯೋಗ್ಯತೆ ಅನುಸಾರ ನಾವು ಧ್ಯಾನವನ್ನು ಮಾಡಿರ್ತೇವೆ. ನಮ್ಮ ಯೋಗ್ಯತೆ, ನಮ್ಮ ಧ್ಯಾನದ ಯೋಗ್ಯತೆ ಪ್ರಕಾರ ಅಷ್ಟೇ ಆಗಲಿ. ಪರಮಾತ್ಮನನ್ನು ನಾವು ಸಮಗ್ರವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಭಾಳ ನಾವು ಪ್ರಯತ್ನ ಮಾಡಿದರೆ ಎಟ್ ದ ಫೈನಲ್ ನಮ್ಮ ಯೋಗ್ಯತೆಗೆ ತಕ್ಕಷ್ಟು. ಆದ್ದರಿಂದ ಅಚಿಂತ್ಯ. ತಸ್ಮಾತ್, ಜೀವನು ನಿತ್ಯನಾದುದರಿಂದ, ಏನಂ, ಈ ಜೀವನನ್ನು, ಏವಂ ನಿತ್ಯನೆಂದು ವಿದಿತ್ವ ತಿಳಿದುಕೊಂಡು, ತ್ವಂ ನೀನು, ಅನಿಶೋಚಿತುಂ ದುಃಖಪಡಲು ನ ಅರ್ಹಸಿ, ನೀನು ದುಃಖಪಡಲು ಅರ್ಹನಲ್ಲ ಅಂತಕ್ಕಂಥ ಈ ಪದಗಳ ಸಂಕ್ಷಿಪ್ತವಾದಂಥ ಅರ್ಥ. ಆ ಸರ್ವಗತನಾಗಿರುವ ಪರಮಾತ್ಮನು ಅವ್ಯಕ್ತನು, ಅಚಿಂತ್ಯನು, ವಿಕಾರಗಳಿಲ್ಲದವನು ಎಂದು ಶ್ರುತಿಯಲ್ಲಿ ಹೇಳಲಾಗಿದೆ. ಪರಮಾತ್ಮ ಹೇಗಿದ್ದಾನೆ ಅಂತ ಶ್ರುತಿಯಲ್ಲಿ ಹೇಳಲಾಗಿದೆ. ಪರಮಾತ್ಮ ಅವ್ಯಕ್ತನಾಗಿದ್ದಾನೆ, ಅಚಿಂತ್ಯನಾಗಿದ್ದಾನೆ, ವಿಕಾರಗಳಿಲ್ಲದವನಾಗಿದ್ದಾನೆ. ಆತನ ಪ್ರತಿಬಿಂಬ ರೂಪನಾದ ಜೀವನೂ ನಾಶರಹಿತನು. ಇದನ್ನು ತಿಳಿದು ದುಃಖಿಸುವುದು ಸರಿಯಲ್ಲ. ಪರಮಾತ್ಮ ಅವನೂ ನಾಶ ಇಲ್ಲ, ಆದರೆ ಅವ್ಯಕ್ತ, ಅಚಿಂತ್ಯ, ವಿಕಾರಗಳೇ ಇಲ್ಲತಕ್ಕಂಥದ್ದು. ಪ್ರತಿಬಿಂಬ ರೂಪಿ ಆದಂಥ ಜೀವ ಅವನು ನಾಶರಹಿತನು. ಜೀವನನ್ನು ಕೂಡ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅವನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಿಳಿದು ದುಃಖ ಮಾಡಬಾರ್ದು. ಯಾಕಂದರೆ ಪರಮಾತ್ಮನಂಕ ಅವನು ಅವ್ಯಕ್ತ, ಅಚಿಂತ್ಯ, ವಿಕಾರ ಇಲ್ತಕ್ಕವನು, ಜೀವನ ನಾಶ ಇಲ್ಲದವನು. ಆದ್ದರಿಂದ ನಾವೇನು ದುಃಖ ಪಡೋದು ಕಾರಣ ಇಲ್ಲ. ಅಣುಪರಿಮಾಣದ ಜೀವನಿಗೆ ಆಧಾರ ರೂಪನಾಗಿರುವ ಪರಮಾತ್ಮನು ಸರ್ವತ್ರ ವ್ಯಾಪ್ತನೂ ಆಗಿರುವನು. ಅಣುಪರಿಮಾಣದ ಜೀವಿಗೆ ಯಾರ ಆಧಾರ? ಪರಮಾತ್ಮ. ಎಷ್ಟು ಜೀವಿಗಳು? ಅನಂತ ಜೀವಿಗಳು. ಅನಂತ ಜೀವಿಗಳಿಗೆ ಪರಮಾತ್ಮ ಆಧಾರನಾಗಿದ್ದಾನೆ. ಆದ್ದರಿಂದ ಅವನು ಸರ್ವತ್ರ ವ್ಯಾಪ್ತ ಇರಲಿಕ್ಕೆ ಬೇಕು. ಸರ್ವತ್ರ ವ್ಯಾಪ್ತ ಇದ್ದಾನೆ ಅವನು. ಅವನು ಗಣಿತ ಮಾಡಲಿಕ್ಕೆ, ಗಣಿತದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವ್ಯಾಪ್ತಿ. ಸರ್ವತ್ರ ವ್ಯಾಪ್ತನಾಗಿದ್ದರೂ ಅಚಿಂತ್ಯ ಶಕ್ತಿ ಉಳ್ಳವನಾದ ಕಾರಣ ಅವನು ಅವ್ಯಕ್ತನಾಗಿದ್ದಾನೆ. ಹೌದು, ಸರ್ವತ್ರ ವ್ಯಾಪ್ತನಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಮತ್ತೆ ಯಾಕೆ ಕಾಣಂಗಿಲ್ಲ? ಕಾಣ್ತಾನೆ, ಆದರೆ ಅಚಿಂತ್ಯ ಶಕ್ತಿ ಇದ್ದಾನೆ ಅವನು. ಆದ್ದರಿಂದ ಅವ್ಯಕ್ತ. ಅವನ ಸ್ವಭಾವನೇ ಅವ್ಯಕ್ತ, ಕಾಣದೇ ಇರೋದು. ಯಾರಿಗೆ ಕಾಣಬೇಕಂತ ಅನ್ಕೋತಾನೆ, ಕಾಣ್ತಾನೆ. ಆತನು ವಿಶಿಷ್ಟವಾದ ರೂಪವಿರುವನೆಂದು ಸ್ಮೃತಿಗಳಲ್ಲಿ ಹೊಗಳಲ್ಪಟ್ಟಿರುವನು. ಅವನು ವಿಶೇಷ ರೂಪ, ವಿಶಿಷ್ಟವಾದ ರೂಪ. ಹೀಗಾಗಿ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಅವನನ್ನು ಹೊಗಳಿದ್ದಾರೆ. ಪರಮಾತ್ಮನು ತನ್ನ ಎಲ್ಲ ರೂಪಗಳಲ್ಲೂ ಇದೇ ಗುಣವುಳ್ಳವನಾಗಿದ್ದಾನೆ. ಅನೇಕ ರೂಪಗಳವಲ್ಲ, ಎಲ್ಲ ರೂಪಗಳು ಇದೇ ಗುಣ. ಒಂದು ಅಚಿಂತ್ಯಾಧಿಪತಿ ಶಕ್ತಿ ಏನಪ್ಪ ಅಂದರೆ ಯಾರಿಗೂ ಕಾಣೋದಿಲ್ಲ ಅವನು, ವಿಕಾರಗಳಿಲ್ಲದವನು, ಕಾಣೋದಿಲ್ಲ ಅವನು. ಯಾರಿಗೆ ತೋರಿಸ್ಬೇಕೋ ಅಷ್ಟು ಅವರಿಗೆ ಮಾತ್ರ ತೋರಿಸ್ತಾನೆ. ಅದಕ್ಕೆ ಅವ್ಯಕ್ತ. ಏನು? ಪರಮಾತ್ಮನು ಸ್ವತಂತ್ರನಾಗಿದ್ದು ಜೀವರಿಗೆ ಸಕಲ ದುಃಖ ನಿವೃತ್ತಿ ರೂಪದ ಮೋಕ್ಷವನ್ನು ದಯಪಾಲಿಸುವನಾದ ಕಾರಣ ಅವನನ್ನು ಅವ್ಯಕ್ತನೆಂದು ಅರಿತು ಯುದ್ಧಾದಿ ಸತ್ಕರ್ಮಗಳಿಂದ ಆರಾಧಿಸಿ ಸಾಕ್ಷಾತ್ಕರಿಸಿಕೊಂಡು ಮುಕ್ತಿಯನ್ನು ಪಡಿಬೇಕು. ಪರಮಾತ್ಮ ಏನಪ್ಪ? ಸ್ವತಂತ್ರ. ಅವನೇನು ಮಾಡ್ತಾನೆ? ಜೀವರಿಗೆ ಸಕಲ ದುಃಖ ನಿವೃತ್ತಿ ರೂಪವಾದಂಥ ಮೋಕ್ಷವನ್ನು ಕೊಡ್ತಾನೆ. ಪರಮಾತ್ಮನು ಜೀವಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷ ಅಂದ್ರೇನು? ಸಕಲ ದುಃಖ ನಿವೃತ್ತಿ. ಅದಕ್ಕೆ ಅವನನ್ನು ಅವ್ಯಕ್ತ ಅಂತ ತಿಳ್ಕೊಂಡು ನಾವು ಅವನನ್ನು ಉಪಾಸನೆ ಮಾಡಬೇಕು, ಅವನ ಸಾಕ್ಷಾತ್ಕರಿಸಬೇಕು. ಸಾಕ್ಷಾತ್ಕರಿಸಬೇಕಾದ್ರೆ ಏನು ಮಾಡಬೇಕು? ನಮ್ಮ ವೃತ್ತಿಯನ್ನು ಬಿಡಬಾರದು. ಇಲ್ಲಿ ಏನಪ್ಪ ಅಂದ್ರೆ ಕ್ಷತ್ರಿಯರಿಗೆ ಯುದ್ಧ,
ಯಾಕೆಂದರೆ ಧರ್ಮ ಸಂಸ್ಥಾಪನೆ ಮಾಡಬೇಕಾಗಿದೆ. ಆದ್ದರಿಂದ ಯುದ್ಧಾದಿ ಸತ್ಕರ್ಮಗಳಿಂದ ಆರಾಧಿಸಿ ಸಾಕ್ಷಾತ್ಕಾರ ಮಾಡಿ, ಅದರಿಂದ ಸಾಕ್ಷಾತ್ಕಾರ ಆಗ್ತದೆ ಪರಮಾತ್ಮ. ನಮ್ಮ ಸ್ವಹಿತವಾದಂಥ ಕರ್ಮಗಳನ್ನು ಮಾಡಿದರೆ ಪರಮಾತ್ಮನ ಸಾಕ್ಷಾತ್ಕಾರ ನಮ್ಮ ಹೃದಯ ಕಮಲದಲ್ಲಿ ಆಗುತ್ತದೆ. ಹಾಗೆ ಮಾಡಿಕೊಂಡು ನಾವು ಮೋಕ್ಷವನ್ನು ಪಡಿಬೇಕು ಅಂತ ಹೇಳ್ತಾರೆ. ಯುದ್ಧಾದಿ ಕರ್ಮಗಳು ಕ್ಷತ್ರಿಯನ ಅವಶ್ಯ ಮಾಡಬೇಕಾದವು. ಕ್ಷತ್ರಿಯ ಏನು ಮಾಡಬೇಕೀಗ? ಇಲ್ಲೇನು ಯುದ್ಧವನ್ನು ಮಾಡಲೇಬೇಕಾ? ಯುದ್ಧ ಬಂದುಬಿಟ್ಟಿದೆ, ಇಂಪೋಸ್ಡ್ ಆಗಿದೆ ಅವನ ಮೇಲೆ. ಯಾಕೆಂದರೆ ದುಷ್ಟರು ಅವನ ಮೇಲೆ ಇಂಪೋಸ್ ಮಾಡಿದ್ದಾರೆ. ಸತ್ಯವನ್ನು ಅವನು ಎತ್ತಿ ಹಿಡಿಬೇಕಾಗಿದೆ, ಸತ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಆಮೇಲೆ ಅವರೆಲ್ಲ ನಿಗ್ರಹ ಮಾಡಬೇಕಾಗಿದೆ. ಆದ್ದರಿಂದ ಅವನು ಕ್ಷತ್ರಿಯನು ಯುದ್ಧವನ್ನು ಮಾಡಲೇಬೇಕು, ಯುದ್ಧ ಮಾಡೋದಿಲ್ಲ ಅಂತ ಅನ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ಅವ್ಯಕ್ತ ದೇಹವು ಯಾವುದೇ ವಿಧವಾದ ನಾಶಗಳಿಂದ ವಿಕಾರಗಳಿಂದ ಅಸಾಧ್ಯವಾದ, ಅಂದರೆ ಪರಮಾತ್ಮನ ದೇಹ ಅವ್ಯಕ್ತವಾಗಿದೆ, ಆದರೆ ಅದು ನಾಶವಾಗುವುದಿಲ್ಲ. ಯಾವುದೇ ವಿಕಾರಗಳು ಅದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನು ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಅವ್ಯಕ್ತಾದಿ ಧರ್ಮಗಳು ಇದ್ದೇ ಇದೆ. ಆ ಮೂಲ ರೂಪದಲ್ಲಿಯೂ ಅವ್ಯಕ್ತನಾಗಿದ್ದಾನೆ, ಆಮೇಲೆ ಅವತಾರ ರೂಪದಲ್ಲೂ ಅವ್ಯಕ್ತನಾಗಿದೆ. ಆ ಧರ್ಮಗಳು ಎಲ್ಲ ಧರ್ಮಗಳು, ಅದು ಒಂದೇ ಧರ್ಮ ಅಲ್ಲ, ಅನೇಕ ಧರ್ಮಗಳು ಹಾಗೆಯೇ. ಪೈಂಗಿ ಶ್ರುತಿ ಹೇಳ್ತದೆ, ಛೇದಾದಿ ದೋಷಗಳಿಲ್ಲದಿರುವ ಸುಖಾತ್ಮಕವಾದ ಗಂಧವಿರುವ ಜ್ಞಾನಮಯ ಪ್ರಕಾಶವಿರುವ ದೋಷರಹಿತ ಪರಾಕ್ರಮವಿರುವ ಅತಿಶಯವಾದ ಜ್ಞಾನ ಸುಖಗಳಿರುವ ಶ್ರೀ ವಿಷ್ಣು ಸರ್ವೋತ್ತಮನು ನಾಶರಹಿತನು ಆಗಿರುತ್ತಾನೆ. ಪರಮಾತ್ಮ ಛೇದಭೇದಾದಿ ದೋಷಗಳಿಲ್ಲ. ಹರಿಕಥಾಂಸಾರಲ್ಲಿ ಹೇಳ್ತಾರೆ ವೇದವ್ಯಾಸದೇವರಿಗೆ, ಛೇದಭೇದ ಯಾವುದು ದುಃಖಗಳೇ ಇಲ್ಲ ಅಂಥೇಳಿ. ಸುಖಾತ್ಮವಾದಂಥ ದೇಹ, ಅತ್ಯಂತ ಗಂಧ, ಒಳ್ಳೆಯ ಗಂಧ, ಒಳ್ಳೆಯ ಜ್ಞಾನಮಯ ಇದ್ದಾನೆ, ಪ್ರಕಾಶ ಇದ್ದಾನೆ, ದೋಷವೇ ಇಲ್ಲ, ವಿಶೇಷವಾದ ಪರಾಕ್ರಮ, ಅತಿಶಯವಾದ ಜ್ಞಾನ ಸುಖಗಳಿಗೆ ಆಸರನಾಗಿ ಅವುಗಳು ಕೂಡಿದಂಥ ಶ್ರೀ ವಿಷ್ಣು ಸರ್ವೋತ್ತಮನಾಗಿದ್ದಾನೆ, ಎಂದೆಂದು ನಾಶರಹಿತನಾಗಿದ್ದಾನೆ ಅಂತ ಪೈಂಗಿ ಶ್ರುತಿಯಲ್ಲಿ ಹೇಳಿದೆ. ಋಗ್ವೇದದ ಸೌಪರ್ಣ ಶಾಖೆಯಲ್ಲಿ ಏನು ಹೇಳಿದೆ ಅಂದರೆ, ಪರಸ್ಪರ ವಿರುದ್ಧವಾಗಿರುವ ಶ್ರುತಿಯಲ್ಲಿ ಉಕ್ತವಾಗಿರುವ ಮತ್ತು ಉಕ್ತವಾಗದೇ ಇರುವ ಗುಣಗಳು ಪರಮಾತ್ಮನಲ್ಲಿ ಪರಸ್ಪರ ವಿರೋಧವಿಲ್ಲದೆ ಇರುತ್ತವೆ. ಏನಪ್ಪ ಅಂದರೆ, ಕೆಲವೊಂದು ಶ್ರುತಿ ವಾಕ್ಯಗಳು ಪರಸ್ಪರ ವಿರೋಧವೇ. ಪರಮಾತ್ಮ ತಂಪಿದ್ದಾನೆ ಅಂತ ಹೇಳೋ ಉದಾಹರಣೆಗಷ್ಟೇ, ಪರಮಾತ್ಮ ಬಿಸಿ ಇದ್ದಾನೆ, ಬಿಸಿ ತಂಪು ಹೆಂಗೆ ಎಟ್ ಎ ಟೈಮ್ ಇರ್ತದೆ ಅಂತ ಹಿಂಗೆ ಎಲ್ಲ ಕೆಲವು ಇವು ಪರಸ್ಪರ ವಿರೋಧ. ಪ್ರಶ್ನೆ ಇಲ್ಲ, ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಶ್ರುತಿ ವಾಕ್ಯಗಳು ಮತ್ತು ಅವು ಹೇಳಿದ್ದು ಕೆಲವೊಂದಿವೆ, ಇನ್ನು ಹೇಳದಿರುವ ಇನ್ನೂ ಬೇಕಾದಷ್ಟಿವೆ. ಎಲ್ಲ ಗುಣಗಳು ಕೂಡ ಪರಸ್ಪರ ಪರಮಾತ್ಮನಲ್ಲಿ ವಿರೋಧವಿಲ್ಲದೆ ಇರ್ತವೆ. ಅದಕ್ಕೆ ಪರಮಾತ್ಮ ಅವನು, ಅದಕ್ಕೋಸ್ಕರ ಅವನು ಪರಮಾತ್ಮ. ಈ ವಿಷಯದಲ್ಲಿ ಸಂದೇಹವನ್ನು ಪಡಬಾರದು. ಪರಮಾತ್ಮನು ಸೂರ್ಯನಿಗೆ ಪ್ರಖರದ ಶಾಖವನ್ನು ಕೊಡ, ಚಂದ್ರನ ತಂಪು ಕೊಡೋದು, ಎರಡು ಒಂದು ಕಡೆ ಹೆಂಗಿವೆ ಅಂತ ಸಾಧ್ಯ ಇಲ್ಲ. ಅದು ಸಾಧ್ಯ ಅವನಲ್ಲೇ, ಬೇರೆಯವರಲ್ಲೇ ಸಾಧ್ಯವಿಲ್ಲ, ಪರಮಾತ್ಮನಲ್ಲಿ ಸಾಧ್ಯ ಇದೆ. ಆದ್ದರಿಂದ ನಾವು ಈ ವಿಷಯದಲ್ಲಿ ಸಂದೇಹವನ್ನು ಪಡಬಾರದು. ಶ್ರುತಿಯಲ್ಲಿ ಉಕ್ತವಾಗಿರದೇ ಇರುವ ಪರಮಾತ್ಮನ ಗುಣಗಳು ಲಕ್ಷ್ಮೀದೇವರು ಮತ್ತು ಬ್ರಹ್ಮಾದಿಗಳಿಂದ ಧ್ಯಾನಿಸಲಿಕ್ಕೆ ಶಕ್ಯವಾದವುಗಳಾಗಿರುತ್ತೆ. ಅಂದರೆ ಈ ಶ್ರುತಿಗಳಲ್ಲಿ ನಮಗೇನು ಅವೈಲೇಬಲ್ ಅದೇ ಈಗ ಅಷ್ಟೇ ನಾವು ಗೊತ್ತು, ಅದರಲ್ಲೇ ಸ್ವಲ್ಪ ಅಷ್ಟೇ ಗೊತ್ತು ನಮಗೆ. ಜ್ಞಾನಿಗಳಿಗೆ, ಎಲ್ಲ ಜ್ಞಾನಿಗಳಿಗೆ ಶ್ರುತಿಯಲ್ಲಿರ್ತಕ್ಕಂಥ ಗೊತ್ತಿರುತ್ತೆ. ಅಲ್ಲಿ ಶ್ರುತಿಯಲ್ಲಿ ಇರದೇ ಇರತಕ್ಕಂಥದ್ದು ಅಥವಾ ಈಗ ಗೊತ್ತಿರ್ತಕ್ಕಂಥ ಶ್ರುತಿಯಲ್ಲಿ ಇರೋದಕ್ಕೆ ಬೇರೆ ಶ್ರುತಿಯಲ್ಲಿ ಗೊತ್ತಿರ್ಬೋದು, ಅಥವಾ ಶ್ರುತಿಗಳಲ್ಲೇ ಹೇಳದೇ ಇರ್ಬೋದು. ಆ ವಿಚಾರಗಳನ್ನು ಲಕ್ಷ್ಮೀದೇವರು ಮತ್ತು ಬ್ರಹ್ಮಾದಿಗಳು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಉಕ್ತವಾಗಿರದೇ ಇರುವ ಪರಮಾತ್ಮನ ಗುಣ, ಹಾಗೆ ಹೇಳದೇ ಇರತಕ್ಕಂಥ ಪರಮಾತ್ಮ ಗುಣಗಳನ್ನು ಬೇರೆ ಜೀವಿಗಳಿಂದ ಧ್ಯಾನಿಸಲು ಸಾಧ್ಯವೇ ಇಲ್ಲ. ವೇದಗಳಲ್ಲಿ ಹೇಳದೇ ಇರತಕ್ಕಂಥ ವಿಚಾರಗಳನ್ನು ಲಕ್ಷ್ಮೀದೇವರು ಅದನ್ನು ಧ್ಯಾನ ಮಾಡ್ತಾರೆ, ಬ್ರಹ್ಮದೇವರು ಕೂಡ ಸ್ವಲ್ಪ ಧ್ಯಾನ ಮಾಡ್ತಾರೆ. ಆದರೆ ಬೇರೆ ಜೀವರಾಶಿಗಳಿಗೆ ವೇದಗಳಲ್ಲಿ ಹೇಳದೇ ಇರತಕ್ಕಂಥ ಪರಮಾತ್ಮನ ಗುಣಗಳನ್ನು ಧ್ಯಾನ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅಂತಂದರೆ ಬ್ರಹ್ಮಾದಿಗಳಿಗಿಂತ ಕೆಳಗಿರ್ತಕ್ಕಂಥ ಜೀವಿಗಳಿಗೆ ಅದು ಶಕ್ಯ ಇಲ್ಲ. ಜನಿತೋತ ವಿಷ್ಣೋಹೋ ಎಂಬ ವಾಕ್ಯವನ್ನು ಪರಮಾತ್ಮನ ಜನಿಸಿದನು ಅಂತ ಅರ್ಥ ಮಾಡಬಾರದು. ಅದು ಪರಮಾತ್ಮನಿಗೆ ಪ್ರಾದುರ್ಭಾವವನ್ನು ಹೇಳಿರುವ ವಾಕ್ಯವು ಎಂದು ತಿಳಿಯಬೇಕು. ಪರಮಾತ್ಮ ಪ್ರಾದುರ್ಭಾವವನ್ನು ಮಾಡ್ತಾನೆ, ನಿಮ್ಮ ಹಾಗೆ ಹುಟ್ಟುವುದಿಲ್ಲ, ಪಾಂಚಭೌತಿಕ ದೇಹದಿಂದ ಹುಟ್ಟುವುದಿಲ್ಲ. ಪರಮಾತ್ಮನು ಪ್ರಾದುರ್ಭಾವ ಮಾಡುತ್ತಾನೆ, ಅವತಾರವನ್ನು ತಾಳ್ತಾನೆ. ಪರಮಾತ್ಮನ ಅವತಾರಗಳೇನಪ್ಪ ಅಂದ್ರೆ, ಪರಮಾತ್ಮನ ಅವತಾರಗಳು ಮತ್ಸ್ಯ, ಕೂರ್ಮ ಇತ್ಯಾದಿ ದಶಾವತಾರ ರೂಪಗಳು, ವ್ಯಾಸ, ಮಹಿದಾಸ ಇತ್ಯಾದಿ ಅವೆಲ್ಲ ಅವತಾರ ರೂಪಗಳು. ಇನ್ನು ಆವೇಶ ಅಂದರೆ ಏನಂದರೆ, ಜೀವಿಗಳಲ್ಲಿ ಪರಮಾತ್ಮ ಆವೇಶನಾಗ್ತಾನೆ. ಉದಾಹರಣೆಗೆ ರುದ್ರದೇವರಲ್ಲಿ, ಬ್ರಹ್ಮದೇವರಲ್ಲಿ, ಗರುಡನಲ್ಲಿ, ಮನ್ಮಥನಲ್ಲಿ, ಗಣೇಶನಲ್ಲಿ, ಆಯುಧ ಅಭಿಮಾನಿ ದೇವತೆಗಳಲ್ಲಿ, ಚಕ್ರವರ್ತಿಗಳಲ್ಲಿ ಏನು ಮಾಡ್ತಾನೆ, ಪರಮಾತ್ಮನು ಒಂದು ಅಂಶದಿಂದ ಆವೇಶ ಮಾಡ್ತಾನೆ. ಅದು ಆವೇಶ ರೂಪಗಳು. ಇನ್ನೇನಪ್ಪ ಅಂದ್ರೆ, ಆ ದೇವತೆಗಳು ಭೂಮಿಯಲ್ಲಿ ಹುಟ್ಟುತ್ತಾರಲ್ಲ, ಹುಟ್ಟಿದ ಮತ್ತೆ ಪರಮಾತ್ಮನು ಪುನಃ ಆವೇಶವನ್ನು ಮಾಡ್ತಾನೆ. ಇದು ಪುನಃಾವೇಶ ಅಂತ ಹೇಳ್ತಾರೆ. ಇದರಿಂದ ಪರಮಾತ್ಮನ ಅವತಾರ, ಆವೇಶ, ಪುನರಾವೇಶ, ಕೆಲವೊಂದು ಕಡೆ ಅಂಶ ರೂಪದಿಂದ ಇರ್ತಾನೆ. ಅವುಗಳನ್ನು ಕೂಡ ನಾವು ತಿಳಿತಕ್ಕಂಥದ್ದು ನಮ್ಮ ಕರ್ತವ್ಯ. ಪರಮಾತ್ಮನ 10 ವಿಭೂತಿ ರೂಪಗಳನ್ನು ಕೂಡ ಹೇಳ್ತಾರೆ, ಅವುಗಳನ್ನು ಕೂಡ ತಿಳಿತಕ್ಕಂಥದ್ದು ನಮ್ಮ ಕರ್ತವ್ಯ. ಆಮೇಲೆ ಆವೇಶ ಹೆಚ್ಚು ಕಡಿಮೆ ಇರ್ತದೆ. ಯುಧಿಷ್ಠಿರಾದಿಗಳಲ್ಲಿ
ಇರತಕ್ಕಂಥ ಆವೇಶ ಅರ್ಜುನಲ್ಲಿ ಇರತಕ್ಕಂಥ ಆವೇಶಕ್ಕಿಂತ ಕಡಿಮೆ ಇದೆ, ಆದ್ದರಿಂದ ಅರ್ಜುನಿಗೆ ಹೆಚ್ಚು ಶಕ್ತಿ, ಯುಧಿಷ್ಠಿರಾದಲ್ಲಿ ಕಡಿಮೆ ಶಕ್ತಿ. ಈ ರೀತಿ ಕೂಡ ನಾವು ವಿಚಾರವನ್ನು ನಾವು ತಿಳ್ಕೋಬೇಕು. ಈಗ ಸರಿಯಾದದನ್ನು ಸರಿಯಾಗಿ ತಿಳ್ಕೋಬೇಕು. ಪರಮಾತ್ಮನ ಅವತಾರವನ್ನು ಅವತಾರ ಅಲ್ಲ ಅನ್ನೋದು, ಅವತಾರ ಇಲ್ಲದೆ ಇದನ್ನು ಅವತಾರ ಇದೆ ಅಂತಕ್ಕಂಥದ್ದು ತಪ್ಪು ಅಭಿಪ್ರಾಯ. ಅದನ್ನು ಹಾಗೆ ತಿಳ್ಕೊಂಡ್ರೆ ನಮಗೆ ಕಷ್ಟ ಆಗ್ತದೆ. ಹಾಗೆ ತಿಳ್ಕೋಬಾರ್ದು ಅಂತಕ್ಕಂಥ ವಿಚಾರವನ್ನು ಮಹಾವರಾಹ ಪುರಾಣ ಹೇಳಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ಏನಂದರೆ ಈ ಒಂದು ಶ್ಲೋಕದ ಸಾಮಾನ್ಯ ಜ್ಞಾನದ ಅರ್ಥವು ಮುಗೀತು. ಮತ್ತು ಮುಂದಿನ ಶ್ಲೋಕಕ್ಕೆ ನಾವು ಮುಂದುವರೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.